गुरुर्ब्रह्मा गुरुर्विष्णु गुरुर्देवो महेश्वरा गुरुर्साक्षात् परब्रह्मा तस्मै श्री गुरवे नमः. जयाच्या जनी जन्म नामार्थ झाला, जयाने सदा वासना मात केला. जयाच्या मुखी सर्वदा नाम कीर्ती, नमस्कार त्या ब्रह्म चैतन्य मूर्ತಿ. ಶ್ರೀರಾಮ್ ಸಮರ್ಥ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ. ಇಂದಿನ 17 ಸೆಪ್ಟೆಂಬರ್ ಶ್ರೀ ಮಹಾರಾಜರ ಪ್ರವಚನ. ಭಗವತ್ ಪ್ರಾಪ್ತಿಗೆ ತಳಮಳವಿರಬೇಕು. ಭಗವತ್ ಪ್ರಾಪ್ತಿ ಬೇಕು, ಭಗವಂತನೇ ಬೇಕು ಅಂದರೆ ಅದಕ್ಕೇನಿರಬೇಕಪ್ಪ? ಪ್ರೀ ರಿಕ್ವಿಸಿಟ್ ತಳಮಳ ಇರಬೇಕು. ನನಗೆ ನೀನು ಬೇಕೇ ಬೇಕಪ್ಪ, ನಿನ್ನ ಹೊರತಾಗಿ ನನಗೆ ಇನ್ನೇನು ಬೇಕಾಗಿಲ್ಲ ಅನ್ನೋದು ತಳಮಳ ನಮಗಿರಬೇಕು. ಆ ತಳಮಳ ಹೆಂಗಿರಬೇಕಪ್ಪ? ನಮ್ಗೆ ಹೆಂಗೆ ಗೊತ್ತಾಗತ್ತೆ ನಮಗೆ ತಳಮಳ ಇದೆ ಅಂದರೆ? ಚಾತಕ ಪಕ್ಷಿ ಕೇವಲ ಮಳೆ ನೀರನ್ನು ಕುಡ್ಕೊಂಡು ತನ್ನ ದೃಶ್ಯನ್ನು ಹೋಗಲಾಡಿಸತ್ತಂತೆ. ಅಲ್ಲಿವರೆಗೂ ಅದು ಯಾವ ನೀರನ್ನು, ಮಳೆ ನೀರು ಕೆಳಗಡೆ ಬಿದ್ದಿದ್ದು ನದಿ ನೀರು, ಯಾವ ನೀರು ಕುಡಿಯಲ್ಲ ಅಂದರೆ ಅದು ಮಣ್ಣಿನಲ್ಲಿ ಕಾಂಟಾಮಿನೇಟೆಡ್ ಅಂತಾರೆ. ಅದಕ್ಕೆ ಮಣ್ಣಲ್ಲಿ ಹೊಂದಿದ ನೀರನ್ನು ಕುಡಿಯೋದಿಲ್ಲ, ಶುದ್ಧವಾದ ಮಳೆ ನೀರನ್ನೇ ಕುಡಿಬೇಕು ಅಂತ ಹಂಬಲ ಪಟ್ಟಿ ಅದು ಕಾಯ್ತಾ ಇರುತ್ತಂತೆ. ಆ ತಳಮಳ ಉಂಟಿರುತ್ತಂತೆ. ಮಳೆ ನೀರು ಬಂದ ಕೂಡಲೇ ತನ್ನ ತೃಷೆಯನ್ನು ಹೋಗಲಾಡಿಸತ್ತಂತೆ. ಅಂದರೆ ಅಂಥದ್ರಲ್ಲೇ ರಾಜಾರಾಮ್ ಮಹಾರಾಜರು ಒಂದು ಅಭಂಗದ ಹೇಳ್ತಾರೆ, ತುಜವೀಣ ಪ್ರಿಯ ನೇಣೆ ಆಣೀಕ ತಿಹಿ ಲೋಕ ಏಕ ತುಚಿ ಮಜ. ಅಂದರೆ ಎಷ್ಟು ಹೊಂದಾಣಿಕೆ ಆಗತ್ತೆ ನೋಡ್ರಿ ಅಭಂಗ. ಸತ್ಪುರುಷರ ಪ್ರವಚನಗಳು ಎಲ್ಲರೂ ಹೇಳೋದು ಒಂದೇ, ತತ್ವ ಇರೋದು ಒಂದೇ, ನಾನಾ ರೂಪದಲ್ಲಿ ಅದನ್ನು ನಮ್ಮ ಮುಂದೆ ಪ್ರಕಟ ಮಾಡ್ತಾರೆ. ಯಾಕಪ್ಪ? ಈ ರೀತಿನಲ್ಲಿ ಎಲ್ಲ ರೀತಿಯಲ್ಲೂ ನಾವು ಹೆಂಗೆ ಛಪ್ಪನ್ ಭೋಗ್ ಮಾಡಿ ಅಥವಾ ನಮ್ಮ ಮನೆಯಲ್ಲಿ ಒಂದು ಅಡುಗೆ ಮಾಡುವಾಗ ನಾವು ಅನ್ನ, ಸಾರು, ಕೋಸಂಬರಿ, ಪಾಯಸ, ಬೋಂಡ ಎಲ್ಲವನ್ನೂ ಮಾಡಿ ಎಲ್ಲ ರುಚಿನೂ ಆಸ್ವಾದಿಸಬೇಕು. ಅದೇ ರೀತಿಯಲ್ಲಿ ಸತ್ಪುರುಷರು, ಸಂತರು, ಸಿದ್ಧರು ನಮ್ಗೆ ಹೆಂಗೆ ಬೋಧನೆ ಮಾಡ್ತಾರೆ? ಅಭಂಗದ ಮುಖಾಂತರ, ಪುರಂದರ ಕೃತಿ ಮುಖಾಂತರ, ಭಜನೆ ಮುಖಾಂತರ, ಕೀರ್ತನ ಮುಖಾಂತರ, ಶ್ರವಣದ ಮುಖಾಂತರ, ಲೀಲಾ ಮುಖಾಂತರ, ಎಲ್ಲದ ಮುಖಾಂತರನೂ ನಮ್ಮಲ್ಲಿ ಏನು ಮಾಡ್ತಾರೆ? ಅದು ಹುರಿದುಂಬಿಸ್ತಾರೆ. ನಿನಗೆ ಭಗವತ್ ಪ್ರಾಪ್ತಿಯ ತಳಮಳ ಇದ್ದರೆ ಅದನ್ನು ಎಲ್ಲವೂ ಪ್ಲೇಟಲ್ಲಿ ಹಾಕಿ ನಮ್ಮ ಮುಂದೆ ಬಡಿಸಿಟ್ಟು ಬಿಡ್ತಾರೆ. ತಗೊಳಪ್ಪ, ನಿನ್ಗೆ ಏನೇನು ಬೇಕು ಎಲ್ಲ ತಿನ್ನಪ್ಪ ಅಂತ. ಏನು ಹೇಳ್ತಾರಪ್ಪ ಶ್ರೀ ಮಹಾರಾಜರು? ಪರಮೇಶ್ವರನು ನಮಗೆ ನಿಜವಾಗಿಯೂ ಬೇಕಾಗಿರುತ್ತಾನೆಯೇ? ಕ್ವೆಶ್ಚನ್ ಮಾರ್ಕ್. ಮಹಾರಾಜರು ಮೊದಲೇ ಓಪನಿಂಗ್ ಲೈನಲ್ಲೇ ಕ್ವೆಶ್ಚನ್ ಮಾರ್ಕ್ ಹಾಕಿದ್ದಾರೆ, ನಮಗೆ ಪ್ರಶ್ನೆ ಮಾಡ್ತಿದ್ದಾರೆ. ನಮಗೆ ಅವರು ಪರಮೇಶ್ವರನು ನಿಜವಾಗಿಯೂ ನಮಗೆ ಬೇಕಾಗಿದ್ಯಾನಾ? ಪರಮೇಶ್ವರ ನಿಜವಾಗಿಯೂ ಭಗವಂತ ನೀ ನನಗೆ ಬೇಕು ಅಂತ ಒಳಗೆಲ್ಲರೂ ಅನ್ನಿಸ್ತಾ ಇದೆಯಾ ನಮಗೆ? ಬೇಕಾಗಿದ್ದರೆ ಏತಕ್ಕಾಗಿ? ಎರಡನೇ ಪ್ರಶ್ನೆ. ಹೌದಪ್ಪ, ನಾನು ಹೇಳಿದೆ ನನಗೆ ಭಗವಂತ ಬೇಕು ಅಂದಮೇಲೆ ಏತಕ್ಕಾಗಿ ಬೇಕಾಗಿದ್ದಾನಪ್ಪ? ಇಷ್ಟು ಕಷ್ಟಪಟ್ಟು ನೀವೆಲ್ಲರೂ ಇಲ್ಲಿಗೆ ಬರುತ್ತೀರಿ ಅಂದಮೇಲೆ ಭಗವಂತ ನಿಮಗೆ ಬೇಕಾಗಿಲ್ಲವೆಂದು ಹೇಗೆ ಅನ್ನಬಹುದು? ನೀವೆಲ್ಲರೂ ಕಷ್ಟಪಟ್ಟು ಗೊಂದಾವಲೆಗೆ ಬರ್ತೀರಿ ಅಂದಮೇಲೆ ನಿಮಗೆ ಭಗವಂತ ಬೇಡ ಅಂತ ನಾ ಹೆಂಗೆ ಹೇಳಿ? ನಿಮಗೆ ಅವನು ನಿಶ್ಚಿತವಾಗಿಯೂ ಬೇಕಾಗಿರುತ್ತಾನೆ. ಆದರೆ ಏತಕ್ಕಾಗಿ? ಮತ್ತೆ ಕ್ವೆಶ್ಚನ್ ಮಾರ್ಕ್ ಆಗಿದ್ದಾರೆ. ನಮ್ಮ ಪ್ರಪಂಚವು ಸರಿಯಾಗಿ ನಡೆಯಬೇಕೆಂದು. ಏನಪ್ಪ? ನಾವೆಲ್ಲರೂ ಭಗವಂತ ಯಾಕೆ ಬೇಕು ಅಂತ ಹೇಳ್ತಾ ಇದ್ದೀವಿ? ನಮ್ಮ ಪ್ರಪಂಚ ಸರಿಗೆ ನಡಿಬೇಕು. ಆ ಕಾರಣಕ್ಕೋಸ್ಕರ ಭಗವಂತನ ಹತ್ರ ಹೋಗೋದು, ದೇವಸ್ಥಾನಕ್ಕೆ ಹೋಗೋದು, ಪಾರಾಯಣಗಳನ್ನು ಮಾಡೋದು, ಸ್ತೋತ್ರ ಪಠಣೆ ಮಾಡೋದು, ನಿನಗೋಸ್ಕರ, ಅವನಿಗೋಸ್ಕರ ಮಾಡೋರು ಎಷ್ಟು ಜನ ಇದ್ದಾರಪ್ಪ? ನಾವೆಲ್ಲರೂ ವಿಚಾರ ಮಾಡಬೇಕಾದಂಥ ಪ್ರಶ್ನೆ ಇದು. ಇವತ್ತು ಮಹಾರಾಜರು ನಮಗೆ ಇಂಥ ಒಂದು ಪ್ರಶ್ನೆ ಹಾಕಿ ನಮ್ಮ ಮನಸ್ಸನ್ನು ಮುಟ್ಟಿ ಆ ಜಾಗೃತ ಮಾಡ್ತಿದ್ದಾರೋ ಅದರಲ್ಲಿರೋ ವಿವೇಕನ. ಎದಕ್ಕೆ ಬೇಕಪ್ಪ ಭಗವಂತ ನಿನಗೆ? ಸಣ್ಣವರಿದ್ದಂಗೆ ಎಷ್ಟು ಕೆಟ್ಟದಾಗಿ ನಾವು ನಮ್ಮ ಮಕ್ಕಳಿಗೆ ಹೇಳ್ಕೊಡ್ತೀವಿ, ಹೋಗು ಭಗವಂತನ ಹತ್ರ ಹೋಗು, ನನಗೆ ಪಾಸ್ ಮಾಡಿಬಿಡಪ್ಪ. ಸಣ್ಣ ಮಕ್ಕಳಿಂದ ಹೇಳ್ಕೊಡೋದು, ಹೋಗು ಒಳ್ಳೆ ಮಾರ್ಕ್ಸ್ ಸಿಗಲಿ ಅಂತ ಭಗವಂತನ ಹತ್ರ ಬೇಡ್ಕೋ. ಭಗವಂತನಿಗೆ ಪ್ರೀತಿ ಮಾಡುವಂತ ಯಾರೂ ಹೇಳ್ಕೊಡೋದಿಲ್ಲ. ಅವನಿಂದ ಭಯ ಪಡೋದು ಅವಶ್ಯಕತೆ ಇಲ್ಲ. ಅವನು ನಮ್ಮವನು, ಅವನಿಂದ ಭಯ ಪಡೋದು ಅವಶ್ಯಕತೆ ಇಲ್ಲ. ಹೋಗಪ್ಪ ಭಗವಂತನಿಗೆ ಪ್ರೀತಿಯಿಂದ ಒಂದು ಹೂ ಏರಿಸಪ್ಪ, ಒಂದು ಹಣ್ಣು ನೈವೇದ್ಯಕ್ಕೆ ಇಡಪ್ಪ ಅಂತ ಯಾರೂ ಹೇಳ್ಕೊಡೋದಿಲ್ಲ. ಹೋಗು ಭಗವಂತನ ಹತ್ರ ಕೇಳ್ಕೊಂಬ, ಹೋಗು ಭಗವಂತ ಎಲ್ಲ ಕೊಡ್ತಾನೆ. ಎದಕ್ಕೆ ಬೇಕು ನಮಗೆ? ನಮ್ಮ ಪ್ರಪಂಚ ಸರಿಯಾಗಿ ನಡಿಬೇಕು ಅನ್ನೋದಕ್ಕೋಸ್ಕರ ಮಾತ್ರ ಭಗವಂತ ನಮಗೆ ಆ ದೇವ್ರ ಮನೆಯಲ್ಲಿ ಮೂರ್ತಿ ರೂಪದಲ್ಲಿ, ಫೋಟೋ ರೂಪದಲ್ಲಿ ಹಾಕ್ಕೊಂಡೆಲ್ಲ ಕೂತಿರ್ತೀವಿ. ಯಾಕೆ? ಸಂಕಟ ಬಂದಾಗ, ವೆಂಕಟರಮಣ ಅಂದಾಗ ಅವಾಗ ನಮಗೆ ಮಾತ್ರ ಬೇಕಾಗಿರ್ತಾನೆ. ನಮಗೊಂದು ಸೀಟ್ ಬೇಕು, ಒಂದು ಮನೆ ಬೇಕು, ಕಾರ್ ತೊಗೊಂಡು ಹೋಗಲ್ಲಿ, ಅವ್ನ ಮುಂದೆ ಹೋಗಲ್ಲಿ ಇದು ಮಾಡಿಸ್ತೀವಿ, ಏನೋ ನೈವೇದ್ಯ ಮಾಡಿಸ್ತೀವಿ, ಖಾಲಿ ಪೂಜೆ ಮಾಡಿಕೊಡ್ರಿ ಪೂಜಾರ್ರೆ ಅಂತ. ಆಮೇಲೆ ಅವನನ್ನು ಮರ್ತು ಹೋಗ್ಬಿಡ್ತೀವಿ, ಅವನೇ ಕೊಟ್ಟಿರೋದನ್ನೆಲ್ಲ ಮರ್ತು ಹೋಗ್ಬಿಡ್ತೀವಿ. ಯಾಕೆ? ಅದು ಯಾಕೆ ಸರಿಯಾಗಿ ಕಾರ್ ನಡಿಬೇಕು, ಅದಕ್ಕೇನೋ ಧಕ್ಕೆ ಬರಬಾರ್ದು, ಆಕ್ಸಿಡೆಂಟ್ ಆಗಬಾರ್ದು. ಇದರಿಂದ, ಈ ವಿಚಾರದಿಂದ ನಮ್ಮ ಪ್ರಪಂಚ ಸರಿಯಾಗಿ ನಡಿಬೇಕು ಅಂತ ಭಗವಂತ ನಮಗೆ ಬೇಕಾಗಿದ್ದಾನೆ.
ಹೀಗಿದ್ದರೂ ಅದರಲ್ಲಿ ಏನೂ ತಪ್ಪು ಇಲ್ಲ ಅಂತ ಮಹಾರಾಜರು ಹೇಳ್ತಾರೆ. ಹೀಗಿದೆಯಪ್ಪ, ಆದರೂ ಅದರಲ್ಲೂ ಏನೂ ತಪ್ಪು ಇಲ್ಲ ಅಂತ ಮಹಾರಾಜರು ಹೇಳ್ತಾರೆ. ಯಾಕೆ? ಮಹಾರಾಜರು ಸಂತರಿಗೆ ನಾವೆಲ್ಲ ಏನಂತೀವಿ? ವಾತ್ಸಲ್ಯ ಮೂರ್ತಿ ಅಂತೀವಿ, ಕರುಣಾಸಾಗರ ಅಂತೀವಿ. ಅವನು ಈ ನೆಪದಲ್ಲಾರು ಭಗವಂತನ ನೀವು ಜ್ಞಾಪಕ ಮಾಡ್ಕೊಳ್ಳಿಕ್ಕೆ ಬಂದ್ರಲ್ಲ, ಫಸ್ಟು ಹೆಜ್ಜೆ ಆಯಿತು, ಪರವಾಗಿಲ್ಲ, ಬನ್ನಿ. ಚಾಕ್ಲೇಟ್ ಕೊಟ್ಟು ತೋರಿಸ್ತಾರೆ, ಬನ್ನಿ ಅಪ್ಪ, ಈ ಹೆಜ್ಜೆನಲ್ಲಿ ಮುಂದೆ ಬನ್ನಿ ಅಂತ. ಅದರ ಮೂಲಕವಾಗಿಯೇ ನಮ್ಮ ಮುಂದಿನ ಮಾರ್ಗವೂ ಸಿಗುತ್ತದೆ. ಈ ಮಾರ್ಗದಲ್ಲಿ ಭಗವಂತ ಪ್ರಪಂಚ ನಡಿಬೇಕು ಅಂತ ಬಂದ್ರೆ ಅದರ ಮುಂದಿನ ಮಾರ್ಗ ಮತ್ತೆ ಓಪನ್ ಆಗುತ್ತೆ. ಆದರೆ ಕೇವಲ ಭಗವಂತನಿಗಾಗಿಯೇ ಭಗವಂತನ ಬೇಕೆನಿಸುವುದು ನಿಜವಾಗಿಯೂ ಭಾಗ್ಯವಂತರ ಲಕ್ಷಣವಾಗಿರುತ್ತದೆ. ಭಗವಂತನಿಂದ ಭಗವಂತನಿಗೋಸ್ಕರ ನನಗೆ ಇನ್ನೇನು ಬೇಕಾಗಿಲ್ಲ. ನೀನು ಯಾಕೆ ಬೇಕಾಗಿದೆ? ನಿನ್ನ ಸಲುವಾಗಿ ನೀನು ಬೇಕೇ ಬೇಕು. ಯಾಕಪ್ಪ? ನಿನ್ನೊಡನೆ ಮಾತಾಡೋದು ನೀನೇ ಆಧಾರ ಅಂತ ನನಗೆ ಗೊತ್ತಾಗೋಯ್ತು. ನಿನ್ನ ಹೊರತಾಗಿ ಜಗತ್ತಿನಲ್ಲಿ ಏನೂ ಇಲ್ಲ ಅಂತಲೂ ಅರ್ಥ ಆಗೋಯ್ತು. ಅಂದಮೇಲೆ ನನಗೆ ನಿನ್ನ ಹೊರತಾಗಿ ಇನ್ನೇನೂ ಬೇಕಾಗಿಲ್ಲ. ಅಂಥವ್ರು ಯಾರಪ್ಪ? ಭಾಗ್ಯವಂತರು. ಅಂಥವ್ರು ವಿರಳ ಅಂತೀವಿ ನಾವು. ಕೆಲವೇ ಔಲಿಯಾ ಅಂತೀವಿ, ಹರ್ಫನ್ ಮೌಲಾ ಅಂತೀವಿ ಅವರಿಗೆ. ಯಾಕೆ? ಅವರಿಗೆ ಅದನ್ನು ಹೊರತಾಗಿ ಇನ್ನೇನೂ ಬೇಕಾಗಿಲ್ಲ. ದೊಡ್ಡ ದೊಡ್ಡ ಸಾಧು ಸಂತರಿಗೆ ಭಗವಂತನ ಅನಿವಾರ್ಯತೆ ಅನಿಸಿತು. ಅವ್ರಿಗನ್ನಿಸ್ತು, ನನಗೆ ಭಗವಂತನ ಹೊರತಾಗಿ ಇನ್ನೇನೂ ಬೇಕಾಗಿಲ್ಲ. ದೊಡ್ಡ ದೊಡ್ಡ ಸಂತರು, ಸಾಧು, ಸತ್ಪುರುಷರು ನೋಡಿದ್ವಿ. ಅವ್ರು ಯಾಜ್ಞವಲ್ಕ, ಮತ್ತು ಇವರು ನಚಿಕೇತ, ಮತ್ತು ತುಕಾರಾಮ್ ಮಹಾರಾಜರು, ಜ್ಞಾನೇಶ್ವರ ಮಹಾರಾಜರು, ಮೀರಾಬಾಯಿ, ಅವರೆಲ್ಲ ಏನಂದರು? ಭಗವಂತ ನಿನ್ನ ಹೊರತಾಗಿ ಇನ್ನೇನು ಇಲ್ಲ ಅಂತಲೇ ಅರ್ಥ ಆಗೋಯ್ತಪ್ಪ. ನಿನ್ನ ಹೊರತಾಗಿ ಇನ್ನೇನು ಸೆಕೆಂಡ್ ಥಾಟ್ ಇಲ್ಲ, ಇನ್ನೇನು ಬೇಕಾಗೇ ಇಲ್ಲ. ಆಗ ಅವರು ಅವನನ್ನು ತಮ್ಮವನಾಗಿ ಮಾಡಿಕೊಂಡರು. ತುಕಾರಾಮ್, ರಾಮದಾಸ್ ಇವರಿಗೆ ಭಗವಂತನ ಹೊರತಾಗಿ ಬೇರೆ ಏನೂ ಬೇಕೆನಿಸಲಿಲ್ಲ, ಏನೂ ಅನ್ನಿಸ್ಲಿಲ್ಲ ಅವರಿಗೆ. ತುಕಾರಾಮ್ ಮಹಾರಾಜರದ್ದು ಇದು ಹೋಯ್ತು, ಪತ್ರ ಹೋಯ್ತು, ಮನೆ ಹೋಯ್ತು, ಎಲ್ಲ ಹೋದರು. ಅವಳಿ ಬೈತಿಲ್ಲು ಮನೆ ತುಂಬ ಕೂತ್ಕೊಂಡು. ಎಲ್ಲೋ ಪಾಪ ಭಾಳಷ್ಟು ಕೆಲಸ ಮಾಡಿದ್ದಾರೆ ಅಂತ ಒಂದು 10, 30, 20 ಚೀಲಗಳು ಧಾನ್ಯ ಕೊಟ್ಟರೆ ಪಾಪ ಬಡವರು, ಮಹಾರಾಜ್ ನಮಗೇನಾದ್ರು ಕೊಡ್ರಿ ಮಹಾರಾಜ್ ಅಂದ್ಕೊಳ್ಳೆ, ಹಾಂ ಬನ್ನಿ ಅಪ್ಪ ಬನ್ನಿ ಅಂತ ಏನೇನು ಬೇಕೋ ತೊಗೊಂಡು ಹೋಗಿ ಅಂದ್ಬಿಟ್ಟು ಕಡೆಗೆ ಸ್ವಲ್ಪ ತೊಗೊಂಡು ಹೋಗಿ ಎಷ್ಟೊಂದು ದಿವಸ ನಮ್ಮ ಮನೆಯಲ್ಲಿ ಊಟ ಮಾಡಿಲ್ಲ ಅಂತ ಅವಲಿ ಆ ಹಿಟ್ಟು ಬೀಸಿ ಹಿಟ್ಟು ಮಾಡಿ ಆ ಹಿಟ್ಟನ್ನು ಇಟ್ಟಿದ್ರೆ ಕಡೆಗೆ ಒಬ್ಬ ಬಡವ, ಎಲ್ಲ ಖಾಲಿ ಆದಮೇಲೆ ಕಡೆಗೊಬ್ಬ ಬಡವ ಬರ್ತಾನೆ, ಏನೂ ಇಲ್ಲ ಮಹಾರಾಜ್ ಕೊಡ್ರಿ ಏನಾರು ಅಂದಾಗ ಅವ್ರು ಹಿಟ್ಟು ಒಳಗೆ ಬೀಸಿದ ಹಿಟ್ಟನ್ನು ತೊಗೊಂಬಂದು ಕೊಡ್ತಾಳೆ. ಅವಲಿಗೆ ಭಾಳ ಸಿಟ್ಟು ಬಂದುಬಿಡುತ್ತೆ. ನಮಗೆ ಉಣ್ಲಿಕ್ಕೆ ಗತಿ ಇಲ್ಲ, ಇನ್ನು ಅದನ್ನು ತೊಗೊಂಡು ಇವನು ದಾನ ಮಾಡ್ತಿದ್ದಾನೋ, ಎಂಥ ಹುಚ್ಚನಿದ್ದಾನಪ್ಪ. ಅವಾಗ ಒಂಥರ ಅವಲೇ ನೋಡು ಪಾಪ ಅವ್ರು ಎಷ್ಟು ಊಟ ಇಲ್ಲದೆ ದಾಹ ಅಂದ್ಕೊಂಡು ಎಷ್ಟು ಪರದಾಡ್ತಿದ್ದಾರೆ. ನಮಗೆ ಪಾಂಡುರಂಗ ಕೊಡ್ತಾನೆ, ಅವಳ್ತ ಏನು ಕೊಡ್ತಾನೆ ಪಾಂಡುರಂಗ? ನಿಮ್ಮ ಪಾಂಡುರಂಗ ನಮಗೆ ಕೈಯಲ್ಲಿ ಚಿಪ್ ಕೊಟ್ಟಿಯ ನಿಮ್ಮ ಪಾಂಡುರಂಗ ಅಂತ ಹಾಕಿ ಅಷ್ಟು ಸಿಟ್ಟರಲ್ಲಿ ಇದು ಬಂದಿದ್ದೆಲ್ಲ ಕೊಟ್ಬಿಟ್ನಲ್ಲಪ್ಪ, ನಾವೇನು ತಿನ್ನಬೇಕು ಅಂದರೆ ಎಲ್ಲವನ್ನೂ ಆ ಪಾಂಡುರಂಗನ ಹೊರತಾಗಿ ಇನ್ನೇನೂ ಬೇಕಾಗಿಲ್ಲ ಅಂದಮೇಲೆ ಅವರ ಸ್ಥಿತಿನೇ ಹಂಗಿರುತ್ತೆ. ಎಲ್ಲ ಬಂದಿದ್ದೆಲ್ಲ ಕೊಟ್ಬಿಟ್ಟು ಖಾಲಿ ಮಾಡಿಬಿಡ್ತಾರೆ. ಇನ್ನೇನು ಬೇಕು ಅಂತ ಅನಿಸೋದೇ ಇಲ್ಲ ಅವರಿಗೆ. ಶಿವಾಜಿ ಮಹಾರಾಜರು ಅವ್ರಿಗೆ ಏನು ಕೊಡ್ತಾರೆ? ಶಿವಾಜಿ ಮಹಾರಾಜ್ ಪರೀಕ್ಷೆ ಮಾಡ್ಲಿಕ್ಕೆ ಬರ್ತಾರೆ. ಎಲ್ಲರೂ ಹೇಳ್ತಾರೆ ಅವನೇನು ಇಸ್ಕೊಳ್ಳೋದಿಲ್ಲ ಹಾಗೆ ಹಿಂಗೆ ಅಂತ. ಅವಾಗ ಅವ್ರ ಮನೆಯಲ್ಲೆಲ್ಲ ಕೊಟ್ಟು ಹೋಗಿರ್ತಾರೆ, ಹೆಂಡತಿ ಮಕ್ಕಳು ಎಲ್ಲರೂ ಅದನ್ನೆಲ್ಲ ವಸ್ತ್ರ ಹಾಕ್ಕೊಂಡು ಆಭೂಷಣ ಹಾಕ್ಕೊಂಡು ಎಷ್ಟು ಮೆರೆದಾಡ್ತಿರ್ತಾರೆ. ಶಿವಾಜಿ ಮಹಾರಾಜ್ ಕೊಟ್ಟಿದ್ದಾರೆ. ಬಂದ ತಕ್ಷಣ ಹೇಳ್ತಾರೆ, ನೋಡ್ರಿ ನಿಮಗೆ ನಿಮ್ಮ ಇದಕ್ಕೆ ಮೆಚ್ಚಿಬಿಟ್ಟು ಅವರೆಲ್ಲ ಕಳಿಸಿದ್ದಾರೆ ಅಂತ. ಛೇ ಅವಲೇ ಇದೆಲ್ಲ ನಮ್ಮದು. ಅವಾಗ ಅವ್ರು ಹೇಳ್ತಾರಲ್ಲ, ಅವರಿಗೆ ಹೇಳಿ ಕಳಿಸ್ತಾರೆ, ಧನ ಸಂಪದ ಅಮಾಸಿ ಮೃತ್ತಿಕೆ ಸಮಾನ ಅಂತ ಹೇಳ್ತಾರೆ. ಮಣ್ಣಿನ ಸಮಾನ ಇದು. ನೀವೇನು ಧನ ಕೊಡ್ತಿದ್ದೀರೋ ನಮಗೆ, ಆಭೂಷಣಗಳು, ಐಶ್ವರ್ಯ ಇವೆಲ್ಲ ನಮಗೆ ಮಣ್ಣಿನ ಸಮಾನ. ನೀವೇನ್ರಿ ನಮಗೆ ಕೊಡ್ಲಿಕ್ಕೆ ಸಾಧ್ಯ? ನಮ್ಮ ಹತ್ರ ಏನು ಐಶ್ವರ್ಯ ಇದೆಯೋ ಅದು ನೀವು ನಮಗೆ ಕೊಡ್ಲಿಕ್ಕೆ ಸಾಧ್ಯ ಏನ್ರಿ? ಪಾಂಡುರಂಗ ಎಂಬುವ ಶಾಶ್ವತ ಐಶ್ವರ್ಯ ಪಡೆದವ್ರು ನಾವು. ಏನಿಂಥ ಧನ ಆಭೂಷಣದ ಆಮಿಷವನ್ನು ತೋರಿಸ್ತೀರ, ತೊಗೊಂಡು ಹೋಗಿ ಅಂತ ಕಳಿಸಿದಾಗ ಶಿವಾಜಿ ಮಹಾರಾಜರು ಬಂದವ್ರ ಕಾಲಿಗೆ ಬಿದ್ದು ಅವರನ್ನು ನನ್ನ ಗುರುಗಳಾಗಿ ಅಂತ ಆಶೀರ್ವಾದ ಪಡ್ಕೋತಾರೆ ಅವ್ರ ಹತ್ರ. ಎಂಥ ಒಂದು ಸ್ಥಿತಿ ನೋಡ್ರಿ. ಪಾಂಡುರಂಗನ ಹೊರತಾಗಿ ಎಲ್ಲವೂ ಸುಳ್ಳು, ಅಶಾಶ್ವತ, ಬೇಕೆನಿಸುವುದಿಲ್ಲ. ಭಗವಂತನ ಅನಿವಾರ್ಯತೆಯು ಕೇವಲ ಸಂತರಿಗೆ ಅನಿಸಲು ಶಕ್ಯವಿದೆ. ರಾಮದಾಸರಿಗೆ ಭಗವಂತನ ಉಪದೇಶದ ಅತ್ಯಂತ ಅವಶ್ಯಕತೆ ಅನಿಸತೊಡಗಿತು. ಅವರು ತಮಗೆ ಉಪದೇಶ ಮಾಡುವುದಕ್ಕಾಗಿ ತಮ್ಮ ಅಣ್ಣನಿಗೆ ಪ್ರಾರ್ಥನೆ ಮಾಡಿದರು. ಆದರೆ ಅಣ್ಣನು ತಮ್ಮ ನೀನು ಇನ್ನೂ ಚಿಕ್ಕವನಿರುವೆ ಎಂದು ಹೇಳಿದನು. ಆದರೆ ರಾಮದಾಸರ
ತಳಮಳವು ಶಾಂತವಾಗಲಿಲ್ಲ. ತಳಮಳ ಹತ್ತು ಬಿಟ್ಟಿತ್ತು, ಭಗವಂತನ ಪ್ರಾಪ್ತಿದು. ಅಣ್ಣನಿಗೆ ಹೇಳಿದು ಉಪದೇಶ ಮಾಡು. ಅಣ್ಣ ಅಂದರೆ ಇಲ್ಲ, ನೀ ಸಣ್ಣೋನಿದ್ಯಪ್ಪ. ಅವರು ಮದುವೆಯ ಮೊದಲೇ ಓಡಿ ಹೋದರು. ಮದುವೆ ಮೊದಲೇ ಅಂತರ್ಪಟ ಹಿಡ್ಕೊಂಡಿದ್ರು. ಅಂತರ್ಪಟದ ಶಬ್ದ, ಒಂದು ಜೀವನದಲ್ಲಿ ತಿರುವು ಬರಬೇಕಾದ್ರೆ ಒಂದು ಶಬ್ದ, ಒಂದು ವಾಕ್ಯ, ಒಂದು ಪುಸ್ತಕ, ಒಬ್ಬ ವ್ಯಕ್ತಿ ನಮ್ಮ ಜೀವನವನ್ನು ಸಂಪೂರ್ಣ ಜೀವನ ಬದಲಾಯಿಸಲಿಕ್ಕೆ ಕಾರಣೀಭೂತ ಆಗೋಗ್ಬಿಡ್ತಾನೆ. ಏನಪ್ಪ ಏನು ಮಾಡ್ತಾರೆ ಅವರು? ಸಾವಧಾನ್ ಸುಮೂರ್ತೋ ಸಾವಧಾನ್ ಅಂತ ಹೇಳ್ಕೊಳ್ಳಿ. ಸಾವಧಾನ್ ಅಂದ ಕೂಡಲೇ ಡಣ್ಣಂತ ಒಳಗೆಲ್ಲವೂ ನರನಾಡಿಗಳೆಲ್ಲ ಅಲ್ಲಾಡಿ ಹೋಗ್ಬಿಡ್ತಾವೆ. ಏನು ನಾನು ಏನು ಮಾಡ್ಲಿಕ್ಕೆ ನಿಂತಿದ್ದೀನಿ ಇಲ್ಲಿ ಅಂತಂದ್ಬಿಟ್ಟು ಅವರ ಮದುವೆ ಮಂಟಪದಿಂದನೇ ಓಡಿ ಹೋಗಿದ್ದವರು ಪುನಃ 38-40 ವಯಸ್ಸಲ್ಲಿ ತಾಯಿನ ಭೇಟಿ ಮಾಡ್ಲಿಕ್ಕೆ ಬರ್ತಾರೆ. ಅವ್ರು ಅಲ್ಲಿ ತನಕ ಬರೋದೇ ಇಲ್ಲ. ಅವರು ಭಗವತ್ ಪ್ರಾಪ್ತಿ ಸಲುವಾಗಿ ಓಡಿ ಹೋಗ್ಬಿಡ್ತಾರೆ. ಅವರು ಭಗವಂತನ ಚಿಂತನೆಯಲ್ಲಿ 12 ವರ್ಷ ಕಳೆದ ಮೇಲೆ ಭಗವಂತನು ಉಪದೇಶ ಮಾಡಿದನು. ಆಗ ಮಾತ್ರ ಅವರ ತಳಮಳವು ಶಾಂತವಾಯಿತು. ಭಗವಂತನ ಪ್ರಾಪ್ತಿಯು ವಯಸ್ಸನ್ನು, ಶ್ರೀಮಂತಿಕೆಯನ್ನು, ಜಾತಿ ಧರ್ಮಗಳನ್ನು ಅವಲಂಬಿಸಿರುವುದಿಲ್ಲ. ಇದು ಮಾತ್ರ ಸತ್ಯ. ನಾವು ನೋಡಿದ್ದೀವಿ. ಗೋರಾ ಕುಂಭಾರ ಜಾತಿಯಿಂದ ನೋಡ್ರಿ. ಗೋರಾ ಕುಂಭಾರ, ತುಕಾರಾಮ್ ಮಹಾರಾಜರು, ನಾಮದೇವ್ ಮಹಾರಾಜರು ಅವರೆಲ್ಲ ಬ್ರಾಹ್ಮಣರಿದ್ರೇನ್ರಿ? ಇರಲಿಲ್ಲ. ಮೀರಾಬಾಯಿ ಮಹಾರಾಣಿ ರಾಜ್ಪೂತ್ ಅವಳು, ಮೀರಾಬಾಯಿ, ಜನಾಬಾಯಿ ಇವರೆಲ್ಲ ಯಾರಿದ್ರು? ಜಾತಿಯಿಂದ ಹೀನರಿದ್ರು. ನಮ್ಮ ಯಾರಪ್ಪ ಅವರು, ಚೋಖಾಮೇಳ, ಜ್ಞಾನೇಶ್ವರ್ ಮಹಾರಾಜರು, ಜ್ಞಾನೇಶ್ವರ್ ಮಹಾರಾಜರು ವಯಸ್ಸಿನ ಮೇಲೆ ಅವಲಂಬಿತ ಇದೆಯಾ? ಶಂಕರಾಚಾರ್ಯರು ವಯಸ್ಸಿನ ಮೇಲೆ ಅವಲಂಬಿತ ಇದೆಯಾ ಈ ಬ್ರಹ್ಮವಸ್ತುನ ಪಡ್ಕೊಳ್ಳೋದು? ಇಲ್ಲ. 10ನೇ ವಯಸ್ಸಿಗೆ ಅವ್ರು ಓಡೋಗ್ಬಿಟ್ಟಿದ್ರು. ಸಮರ್ಥ ರಾಮದಾಸರು ಮಹಾರಾಜರು 10ನೇ ವಯಸ್ಸಿಗೆ ಮನೆ ಬಿಟ್ಟುಬಿಟ್ಟಿದ್ರು ಭಗವಂತನ ಪ್ರಾಪ್ತಿಗೋಸ್ಕರ. ಅಂದರೆ ಏನು? ಜಾತಿ ಮೇಲಿಲ್ಲ, ಧರ್ಮದ ಮೇಲಿಲ್ಲ, ಮತ್ತು ಅದು ಶ್ರೀಮಂತಿಕೆ ಮೇಲಿಲ್ಲ. ಶ್ರೀಮಂತರು ಪಡ್ಕೋಬೋದು, ಬಡವರು ಪಡ್ಕೋಬೇಕು ಅದೇನು ಇಲ್ಲ. ಯಾತ್ರ ಮೇಲೂ ಅವಲಂಬಿಸಿರೋದಿಲ್ಲ. ಅದು ಕೇವಲ ತಳಮಳವನ್ನು ಅವಲಂಬಿಸಿರುತ್ತದೆ. ತಳಮಳ ಲಾಂಗಿಂಗ್ ಅಂತೀವಿ ನಾವು ಇಂಗ್ಲೀಷಲ್ಲಿ. ಅರ್ಜ್, ನನಗೆ ಬೇಕು, ಮುಮುಕ್ಷತ್ವ. ಭಗವಂತ ನೀ ನನಗೆ ಬೇಕೇ ಬೇಕಪ್ಪ ಅನ್ನೋದು ಲಾಂಗಿಂಗ್ ಇರಬೇಕು. ಏನಕ್ಕೋಸ್ಕರ ಬೇಕು? ನಾನು ನಿನ್ನನ್ನು ಪಡ್ಕೊಳ್ಬೇಕು, ನಾನು ನಿನ್ನ ಜೊತೆಗಿರಬೇಕು, ನಿನ್ನನ್ನು ನಾನು ಅನುಭವಿಸಬೇಕು. ಸದಾಕಾಲ ನೀ ನನ್ನ ಜೊತೆಗಿರ್ತೀಯ, ನಾನು ನಿನ್ನ ಜೊತೆಗಿಲ್ಲ. ನೀನು ಯಾರು? ನಿನ್ನ ಸ್ವರೂಪ ಏನು? ನನ್ನ ಸ್ವರೂಪ ಏನು ತಿಳ್ಕೋಬೇಕು. ಆ ತಳಮಳ ಮಾತ್ರ ನಮಗೆ ಅವನ ತನಕ ಮುಟ್ಟಿಸ್ಲಿಕ್ಕೆ ಸಾಧ್ಯತೆ ಇದೆ. ಈ ರೀತಿ ತಳಮಳವಿರುವುದು ಅತ್ಯಂತ ಅವಶ್ಯವಿರುತ್ತದೆ. ಇಂಥ ತಳಮಳವು ಕೇವಲ ಶರಣಾಗತಿಯಿಂದಲೇ ನಿರ್ಮಾಣ ಆಗುತ್ತದೆ. ಎಂಥ ಒಂದು ಶರಣಾಗತಿ ಅಂದರೆ ಏನು? ಸರೆಂಡರ್. ಏನು? ನನಗೇನೂ ಗೊತ್ತಿಲ್ಲ, ನಿನ್ನ ಹೊರತಾಗಿ ನನಗಿನ್ನೇನೂ ಗೊತ್ತಿಲ್ಲ. ನೀನೇನು ಮಾಡ್ತೀಯೋ ಮಾಡು ನನ್ನ ಜೀವನದಲ್ಲಿ. ಏನು ಏರುಪೇರಾಗುತ್ತೋ ಆಗಲಿ, ಏನು ಮಾಡ್ತೀಯೋ ಮಾಡು. ನಿನ್ನ ಹೊರತಾಗಿ ಕುಚೇಲ, ಹರಿ 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 ಹರಿ, ಕೃಷ್ಣ ಕೃಷ್ಣ. ಬಡವ 18 ವಿಶ್ವಾಚ ದರಿದ್ರೆ ಅವನ ಮನೆಯಲ್ಲಿತ್ತಂದು. 18 ವಿಶ್ವದ ದರಿದ್ರತನ ಕುಚೇಲನ ಮನೆಯಲ್ಲಿ, ಸುಧಾಮನ ಮನೆಯಲ್ಲಿತ್ತು. ಆದರೆ ಒಂದು ದಿವಸ, ಒಂದು ಕ್ಷಣನೂ ಅವನು ಕೃಷ್ಣನ ಹತ್ರ ಏನು ಬೇಡಲಿಲ್ಲ. ಹರಕ್ ಬಟ್ಟೆ ಮಕ್ಕಳಿಗೆ ನಾಮದೇವ್ ಮನೆಯಲ್ಲಿ ಸೋರ್ತಿತ್ತಂತೆ. ಛತ್ ಅವ್ರದ್ದು ರೂಫ್ ಸೋರ್ತಿತ್ತು. ಆದರೆ ಒಂದು ದಿವಸ ಪಾಂಡುರಂಗನಿಗೆ ಕೇಳಿಲ್ಲ. ಪಾಂಡುರಂಗ ಬಂದದನ್ನು ಸರಿ ಮಾಡ್ಲಿಕ್ಕೆ ಬಂದಾಗ ನಾಮದೇವ ಕಣ್ಣಲ್ಲಿ ನೀರು ಬಂತಂತೆ. ಪರಮಾತ್ಮ, ನನ್ನ ಸಲುವಾಗಿ ನೀ ಕಷ್ಟಪಡಬೇಕೇನೋ, ಇದನ್ನೆಲ್ಲ ಸರಿ ಮಾಡಬೇಕೇನೋ, ನಿನಗೆ ಜಗತ್ತಿನಲ್ಲಿ ಎಷ್ಟೊಂದು ಕೆಲಸ ಇದೆ, ಅದನ್ನು ಈ ತುಚ್ಛವಾದ ಕೆಲಸಕ್ಕೋಸ್ಕರ ನೀ ಬಂದೇನಪ್ಪ, ಬೇಡಪ್ಪ ನೀನು ಮಾಡಬೇಡ. ಜನಾಬಾಯಿ ಎಷ್ಟು ಕಷ್ಟಪಟ್ಲು. ಆ ಕಷ್ಟದಲ್ಲಿ ವಿಠಲ ನನ್ನ ಕಷ್ಟ ದೂರ ಮಾಡು ಅಂತ ಹೇಳಿಲ್ಲ, ನನ್ನ ಜೊತೆಗೆ ನೀನಿರಪ್ಪ ಸಾಕು, ನಿನ್ನ ಪ್ರೀತಿ ಇದ್ದರೆ ಸಾಕು, ನಾನೆಲ್ಲವನ್ನು ಸಹಿಸಿಕೊಂಡು ನಿನ್ನ ನಾಮದಲ್ಲಿ ಸದಾ ನನ್ನ ಮನಸ್ಸನ್ನು ತೊಡಗಿಸಿರ್ತೀನಿ ಅಂತ. ಇಂಥ ಒಂದು ನಮಗೆ ತಳಮಳ ಕೇವಲ ಶರಣಾಗತಿಯಿಂದಲೇ ನಿರ್ಮಾಣ ಆಗುತ್ತದೆ. ನಮ್ಮಲ್ಲಿ ಯಾವ ಥರವಾದ ಶರಣಾಗತಿ ಇಲ್ಲ. ನಮಗೆ ಕೇವಲ ಭಗವಂತ ನಮ್ಮ ಪ್ರಾಪಂಚಿಕ ಸಮಸ್ಯೆಗಳನ್ನು ದೂರ ಮಾಡಲಿಕ್ಕೆ ಬೇಕಾಗಿದೆ ವಿನಃ ನಮ್ಮ ಒಂದು ಪ್ರೀತಿ ಸಲುವಾಗಿ ಬೇಕಾಗಿಲ್ಲ. ಇಂಥ ಒಂದು ಪ್ರೀತಿ ಸಂತರು ಏನು ಪ್ರೀತಿ ಮಾಡಿದ್ರು ಆ ಪ್ರೀತಿ ನಮ್ಮಲ್ಲಿ ಉಂಟು ಆಗಬೇಕು. ಆವಾಗ ನಮಗೆ ಆ ತಳಮಳ ಹತ್ತತ್ತೆ. ರಾಮದಾಸರು ರಾಮನ ಪಾದಗಳ ಮೇಲೆ ತಲೆಯನ್ನಿಟ್ಟು, ರಾಮ, ನಾನು ನಿನಗೆ ನನ್ನ ದೇಹವನ್ನು ಅರ್ಪಣ ಮಾಡಿರುತ್ತೇನೆ. ನೀನು ನನಗಿನ್ನ ಈ ದೇಹದ ಅವಶ್ಯಕತೆ ಇರುವುದಿಲ್ಲ. ನಿನ್ನ ಹೊರತಾಗಿ ನನಗೆ ಬದುಕಲು ಶಕ್ಯವೇ ಇಲ್ಲ. ಇಂಥ ಆತ್ಮೀಯತೆ, ಇಂಥ ತಳಮಳ ಇದ್ದ ಮೇಲೆ ಭಗವಂತನು ಎಷ್ಟು ಹೊತ್ತು ದೂರವಿರುತ್ತಾನೆ ಯೋಚನೆ ಮಾಡಿ. ಇಂಥ ಒಂದು ತಳಮಳ ನಮ್ಮಲ್ಲಿ ಉಂಟಾಗಿದೆಯಾ? ನನ್ನ ತಲೆ ಇಟ್ಟರೆ ಅವನ ಪಾದದ ಮೇಲೆ. ವೀಣಾಬಾಯಿ ಸಮರ್ಥ ರಾಮದಾಸ್ ಅವ್ರ ಶಿಷ್ಯರು ವೀಣಾಬಾಯಿ ಹೇಳ್ತಾಳೆ, ಗುರುವರ್ಯ
ನನಗೆ ನೀನು ನನ್ನ ತವ್ರ ಮನೆಗೆ ಕಳಿಸ್ಕೊಡಪ್ಪ ಅಂತ. ಯಾವ ತವ್ರ ಮನೆ? ನಿಜವಾದ ತವ್ರ ಮನೆ. ನನ್ನ ಪರಂಧಾಮಕ್ಕೆ ಕರ್ಕೊಂಡು ಹೋಗಪ್ಪ, ಕರ್ಕೊಂಡು ಕಳಿಸಪ್ಪ. ಆಯಿತು. ವೀಣಾಸ್ವಾಮಿ ಹೇಳ್ತಾರೆ, ಆಯಿತು ವೀಣೆ, ಸಮಯ ಬಂದಾಗ ಕಳಿಸ್ತೀನಿ. ಸಮಯ ಬಂದಿದ್ದ ದಿವಸ ವೀಣಾಂಗೆ ಹೇಳ್ತಾರೆ, ರಾಮನಿಗೆ ಪೂರ್ಣಾಚ ನೈವೇದ್ಯಕ್ಕರಂತ. ಪೂರ್ಣಾಚ ನೈವೇದ್ಯ ಮಾಡ್ತಾಳೆ. ಪೂರ್ಣಾಚ ನೈವೇದ್ಯ ಮಾಡಿ ಅವಳಿಗೆ ಹೇಳ್ತಾರೆ, ಅಭಂಗವನ್ನು ಹೇಳಪ್ಪ. ನಿನ್ನ ರಸಾಳ ಭಾಷೆ ಜಗತ್ತಿನಲ್ಲಿ ಮೊದಲನೇ ಕೀರ್ತನಕಾರ, ಸ್ತ್ರೀ ಮಹಿಳಾ ಕೀರ್ತನಕಾರ ಅಂದರೆ ವೀಣಾಸ್ವಾಮಿ. ಅವ್ರು ಏನು ಮಾಡ್ತಾರೆ, ಹೇಳ್ತಾರೆ ಅಭಂಗವನ್ನು ಹೇಳಮ್ಮ ಅಂತ. ನಿಂತ್ಕೋತಾಳೆ ನಿರೂಪಣಕ್ಕೆ, ಅಭಂಗವನ್ನು ಹೇಳ್ತಾಳೆ. ಹೇಳಿಬಿಟ್ಟು ಎಲ್ಲವನ್ನೂ ಹೇಳಿ, ನಾನು ನಿನ್ನ ವಿರಾಮ ಪಾವಲಿ ವೀಣಾ, ರಾಮನ ಚರಣದಲ್ಲಿ ಸಂಪೂರ್ಣ ವಿರಾಮವನ್ನು ಹೊಂದಿದ್ದಾಳೆ ವೀಣಾ ಅಂತ ಹೇಳಿಬಿಟ್ಟು ಅವ್ರು ಏನು ಮಾಡ್ತಾರೆ, ಅವ್ರು ಹೇಳ್ತಾರೆ, ರಾಮದಾಸರ ಚರಣಕ್ಕೆ ಬಂದು ನಮಸ್ಕಾರ ಮಾಡ್ತಾಳೆ. ನಮಸ್ಕಾರವನ್ನು ಮಾಡಿ, ಒಮ್ಮೆ ನಮಸ್ಕಾರ ಮಾಡಿದ್ದ ತಲೆಯನ್ನು ಪುನಃ ಯಾವತ್ತಿಗೂ ಎತ್ತೋದಿಲ್ಲ. ಅಲ್ಲೇ ಅವರ ಕುಡಿ ಸಮರ್ಪಣೆ. ಹೆಂಗೆ ಸಮರ್ಪಣೆ ಅಂತ ಸಮರ್ಪಣೆ, ಪ್ರಾಣ ಅವರ ಚರಣದಲ್ಲೇ ವಿಲೀನ ಆಗೋಗುತ್ತೆ. ಅಂಥ ಒಂದು ತಳಮಳ, ಅಂಥ ಒಂದು ಪ್ರೇಮಾವಸ್ಥೆ, ಪರಮೋಚ್ಛವಸ್ಥೆ ರಾಮನ ಪ್ರತಿ. ಅಂಥ ಒಂದು ಭಕ್ತಿ. ಅಷ್ಟೊತ್ತಿದ್ರೆ ಭಗವಂತ ನಮ್ಮಿಂದ ಹೆಂಗೆ ದೂರ ಇರಲಿಕ್ಕೆ ಸಾಧ್ಯತೆ? ಪರಮೇಶ್ವರನು ಅತ್ಯಂತ ಅಲ್ಪಸಂತುಷ್ಟನಾಗಿರುತ್ತಾನೆ. ನಾವು ಅವನ ಕಡೆಗೆ ಒಂದು ಹೆಜ್ಜೆ ಮುಂದೆ ಹೋದರೆ ಅವನು ನಮ್ಮ ಕಡೆಗೆ 2 ಹೆಜ್ಜೆ ಬರುತ್ತಾನೆ. ಆದರೆ ನಮಗೆ ಅವನ ಕಡೆಗೆ ಹೋಗುವ ತಳಮಳವೇ ಉಂಟಾಗುವುದಿಲ್ಲ. ನಮ್ಮ ವಿಕಾರ, ನಮ್ಮ ಅಹಂಭಾವ, ನಮ್ಮ ದೇಹಬುದ್ಧಿ ನಮ್ಮನ್ನು ಹಿಂದೆ ಎಳೆಯುತ್ತದೆ. ಏನೇ ಹಿಡಿಯತ್ತಪ್ಪ ನಮಗೆ ಹಿಂದೆ? ನಮ್ಮ ಅಹಂಭಾವ, ದೇಹಭಾವ. ನಾನು ಇದಿದ್ದೀನಿ, ಅದಿದ್ದೀನಿ, ಡಾಕ್ಟರ್ ಇದ್ದೀನಿ, CEO ಇದ್ದೀನಿ, ಮಾಲೀಕ ಇದ್ದೀನಿ, ತೋಟದ ಮಾಲೀಕ ಇದ್ದೀನಿ, ನನ್ನ ಹತ್ರ ಇಷ್ಟು ಎಕರೆ ಗದ್ದೆ ಹೊಲ ಇದೆ, ಮರ್ಸಿಡೀಸ್ ಇದೆ. ಈ ಅಹಂಭಾವ, ಉಪಾಧಿಗಳದ ಅಹಂಭಾವ ನಮಗೆ. ಅಭಿಮಾನ, ದೇಹಬುದ್ಧಿ, ವಿಕಾರಗಳು, ಕಾಮಕ್ರೋಧ, ಲೋಭಾದಿ ವಿಕಾರಗಳು, ಅಸೂಯೆ, ಇವೆಲ್ಲವೂ ಏನು ಮಾಡುತ್ತೆ? ಹಿಂದಕ್ಕೆ ಎಳೆಯುತ್ತೆ. ಅದನ್ನು ಭಗವಂತನ ಹತ್ರ ಹೋಗ್ಲಿಕ್ಕೆ ಬಿಡೋದೇ ಇಲ್ಲ ಅದು. ಇವೆಲ್ಲಗಳ ಬಂಧನವನ್ನು ಹರಿದು ಹಾಕಿ ಯಾರು ಭಗವಂತನ ಕಡೆಗೆ ಹೋಗುತ್ತಾರೋ ಅವರು ಹಿಂದೆ ತಿರುಗುವುದೇ ಇಲ್ಲ. ಅವ್ರು ಯಾರು ಕತ್ತರಿಸಿ ಹಾಕ್ತಾರೋ ಜ್ಞಾನ ಖಡ್ಗದಿಂದ, ಅವರು ವಾಪಸ್ ಹಿಂದೆ ತಿರುಗಿ ನೋಡೋದಿಲ್ಲ. ಭಗವಂತನು ತಾಯಿಯಂತೆ ಅತ್ಯಂತ ಪ್ರೇಮಳನಾಗಿರುತ್ತಾನೆ. ಯಾವ ತಾಯಿಗೆ ತನ್ನ ಮಗುವನ್ನು ಹತ್ತಿರ ಕರೆದುಕೊಳ್ಳಬೇಕು ಅನಿಸುವುದಿಲ್ಲ? ಆದರೆ ನಮ್ಮ ವಿಕಾರಗಳು ನಮಗೆ ಅಡ್ಡ ಬರುತ್ತದೆ. ನಿಜವಾಗಿಯೂ ಭಗವಂತನ ನಾಮವು ಈ ನಡುವಿನ ಅಡ್ಡ ಪರದೆಯನ್ನು ದೂರ ಸರಿಸುತ್ತದೆ. ನಮ್ಮ ದೇಹಬುದ್ಧಿಯು ಆಸಕ್ತಿಯನ್ನು ದೂರ ಮಾಡುತ್ತದೆ. ನಾಮಸ್ಮರಣೆ, ನಾಮಸ್ಮರಣೆ, ನಾಮಸ್ಮರಣೆ ಭಗವಂತನ ಕಡೆಗೆ ಹೋಗುವ ಮಾರ್ಗವನ್ನು ಮುಕ್ತಗೊಳಿಸುತ್ತದೆ ಹಾಗೂ ನಮ್ಮ ಕೈಯನ್ನು ಹಿಡಿದು ಭಗವಂತನ ಕಡೆಗೆ ಕರೆದುಕೊಂಡು ಹೋಗಿ ಮುಟ್ಟಿಸುತ್ತದೆ. ನೀವು ಈ ನಾಮವನ್ನು ನಿಮ್ಮ ಹೃದಯದಲ್ಲಿ ಜಾಗೃತವಾಗಿಡಿ. ಏನೇ ಬರಲಿ ಪರಿಸ್ಥಿತಿ, ಯಾವುದೇ ಅವಸ್ಥೆ ಇರಲಿ, ನಾಮವನ್ನು ಸತತವಾಗಿ ಧಾರಾಕಾರವಾಗಿ ಹೃದಯದಲ್ಲಿ ಜಾಗೃತ ಇಟ್ಟರೆ ಆ ನಾಮನೇ ನಮಗೆ ಎಲ್ಲವನ್ನೂ ತಿಳಿಸ್ಕೊಡುತ್ತೆ. ಭಗವಂತನಂತ ಮುಟ್ಟಿಸೋದು ಅಂದರೆ ಅವನಲ್ಲಿ ವಿಲೀನ ಆಗುವ ಸ್ಥಿತಿ, ಸಾರೂಪ್ಯ, ಸಾಲೋಕ್ಯ, ಸಾಮೀಪ್ಯ, ಸಾಯುಜ್ಯ ಪದವಿಯನ್ನು ಕೊಡಿಸೋ ಸಾಧ್ಯತೆ ಯಾವತ್ತಾರೂ ಆಗಲಿ, ಅದು ಈ ಜನ್ಮದಲ್ಲಾಗಲಿ, ಮುಂದಿನ ಜನ್ಮದಲ್ಲಾಗಲಿ, ಇನ್ನು 10 ಜನ್ಮದಲ್ಲಾಗಲಿ ನಾಮದ ದೀಪವನ್ನು ಸತತವಾಗಿಯೂ ಧಾರಾಕಾರವಾಗಿ ನಮ್ಮ ಹೃದಯದಲ್ಲಿ ಉರಿತಾ ಇರಬೇಕು. ಇಂದಿನ ಬೋಧವಚನ, ನಾವು ನಾಮದ ಜಾಗರಣೆ ಇಟ್ಟಿದ್ದಾದರೆ ವಿಕಾರಗಳಿಗೆ ವ್ಯಕ್ತವಾಗಲು ಬರುವುದಿಲ್ಲ. ನಾವು ನಾಮದ ಜಾಗರಣೆ ಇಟ್ಟಿದ್ದಾದರೆ ಸತತವಾಗಿಯೂ ಜಾಗೃತರಾಗಿರಬೇಕು. ವಿವೇಕದಿಂದ ನಾಮ ಬಿಟ್ಟು ಹೋಯಿತು. ಒಬ್ಬರು ನರ್ಮದಾ ತಟದಲ್ಲಿ ರಾಮಬಾಯಿ ಅಂತ ಒಬ್ಳು ಹೆಂಗಸಿದ್ಲಂತೆ. ಬಹಳ ಸಣ್ಣ ವಯಸ್ಸಿನಲ್ಲೇ ಬಾಲ್ಯವಿಧವಾ ಆಗೋಗಿದ್ಲು. ಅದಾದಮೇಲೆ ಯಾರೂ ಹಿಂದೆ ಮುಂದೆ ಯಾರೂ ಇರಲಿಲ್ಲ, ಏನೂ ಮಾಡ್ತಿರ್ಲಿಲ್ಲ. ಒಂದು ಸಣ್ಣ ಗುಡಿಸಲಲ್ಲಿ ಇರ್ತಿದ್ಲು. ಅವಳಿಗೆ ಓದೋಕ್ಕೆ ಬರೀಲಿಕ್ಕೆ ಬರ್ತಿರ್ಲಿಲ್ಲ. ಮತ್ತು ಏನು ಮಾಡೋದು, ಯಾರ ಜೋಡಿ ಮಾತಿಲ್ಲ ಅವಳು. ಏನು ಮಾತು ತೆಗೆದ್ರೆ ಬರೀ ರಾಮ. ಯಾರ ಮಾತು ಕೇಳಿದ್ರೆ ಹೆಂಗಿದೆಯಾ ರಾಮಬಾಯಿ, ಅದಕ್ಕೆ ಅವಳ ಹೆಸರು ರಾಮಬಾಯಿ ಅಂತಾರೆ. ಯಾಕೆ ಮಾತು ತೆಗೆದ್ರೆ ರಾಮ, ಏನಾದ್ರು ಕೇಳಿದ್ರೆ ರಾಮ. ತರಕಾರಿ ತರಬೇಕಾ, ಅಲ್ಲಿ ಹೋಗಿ ಚೀಟಿ ಚೀಟಿ ಎಲ್ಲ ತೋರಿಸ್ತಿದ್ಲು. ಈ ತರಕಾರಿ ಎತ್ಕೋತಿದ್ಲು. ದುಡ್ಡು ಕೊಡೋಕ್ಕಾಗದಿರ ಕೊಡ್ತಿದ್ಲು. ಇಲ್ಲಾಂದರೆ ಯಾರೋ ಕಳಿಸಿರ್ತಿದ್ರು ಮನಿ ಆರ್ಡರ್ ಮುಖಾಂತರ, ಗೊತ್ತಾಗಿ ಅಕ್ಕಪಕ್ಕ ಸುತ್ತಮುತ್ತಲ ಹಳ್ಳಿ ಜನ ಅದನ್ನು ಕೊಡ್ತಿದ್ಲು, ಬರ್ತಿದ್ಲು. ಏನು ಕೇಳಿದ್ರು ಬಾಯಿ ತೆಗೆದ್ರು ಯಾರ ಜೋಡಿ ಮಾತಿಲ್ಲ. ಜಗತ್ತಿನ ಜೊತೆ ಯಾವ ಸಂಭಾಷಣೆನೂ ಇಲ್ಲ. ರಾಮ ರಾಮ ರಾಮ. ಎಂಥ ರಾಮ 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 ರಾಮ. ಹೆಂಗಿತ್ತು ಸ್ಥಿತಿ ಅಂದರೆ, ಮನಿ ಆರ್ಡರ್ ಮೇಲೆ ಪೋಸ್ಟ್ಮ್ಯಾನ್ ಅವ್ರದ್ದು ಟಪ್ಪ ಹಾಕಬೇಕು ಅಂತ ಇದನ್ನು ಹಾಕಿದ್ರೆ, ಬೆಟ್ಟ ಒತ್ತಿದ್ರೆ ಆ ಬೆಟ್ಟಲ್ಲಿ ಏನು ಮುಡ್ತಿತ್ತು ಅಂದರೆ ರಾಮ. ರಕ್ತದ ಕಣಕಣಗಳಲ್ಲಿ, ರೋಮ ಛಿದ್ರಗಳಲ್ಲಿ ರಾಮ ವ್ಯಾಪಿಸ್ಬಿಟ್ಟಿದ್ದ. ಆ ಸ್ಥಿತಿಗೆ ನಾವು ಹೋಗಬೇಕು ಅಂದರೆ ನಾವು ನಾಮದ ಜಾಗರಣೆ ಇಟ್ಕೊಳ್ಳೇಬೇಕು. ಆವಾಗ ವಿಕಾರಗಳಿಗೆ
ಏನಾಗುತ್ತೆ, ನಿಯಂತ್ರಣ ಆಗುತ್ತೆ. ನಾಮ ಅದ್ರ ಮೇಲೆ ಕಂಟ್ರೋಲ್ ಮಾಡುತ್ತೆ, ನಿಯಂತ್ರಣ ಮಾಡುತ್ತೆ ನಾಮ. ಅದನ್ನು ನಾಮ ಎಂಥ ಸಾಮರ್ಥ್ಯ ಇದೆ, ವಿಲಕ್ಷಣವಾದ ಸಾಮರ್ಥ್ಯ ಇದೆ ನಾಮದಲ್ಲಿ. ನಮ್ಮ ವಿಕಾರದ ಮೇಲೆ ಪ್ರಭುತ್ವ ನಾಮ ಕೊಡ್ಸತ್ತೆ ನಮಗೆ. ಅದಕ್ಕೆ ಸತತವಾಗಿಯೂ ನಾಮಸ್ಮರಣೆದಲ್ಲಿದ್ದು ಆ ಸದ್ಗುರು ಚರಣಗಳಲ್ಲಿ ನಮ್ಮನ್ನು ನಾವು ಸಮರ್ಪಣೆ ಮಾಡ್ಕೊಳ್ಳೋಣ ಅಂತ ಹೇಳುತ್ತಾ, ಜಾನಕಿ ಜೀವನ ಸ್ಮರಣ. ಜೈ ಜೈ ರಾಮ್.